ಪಶ್ಚಿಮ ಬಂಗಾಳದಲ್ಲಿ ಹೋಯಿತು. ಮಮತಾ ಬ್ಯಾನರ್ಜಿಯವರ ಕೈ ತಪ್ಪಿ ಹೋಯಿತು. ಈಗ ಮಹಾರಾಷ್ಟ್ರದಲ್ಲಿ ಅದೇ ಆಗುತ್ತಾ? ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಸಂಸದರು ಉದ್ಧವ್ ಠಾಕ್ರೆ ಅವರನ್ನು ಬಿಟ್ಟು ಬಿ ಜೆ ಪಿಯನ್ನು ಬೆಂಬಲಿಸ್ತಾರೆ. ಬಿ ಜೆ ಪಿಯನ್ನು ಬೆಂಬಲಿಸೋದು ಅಂದರೆ ಏಕನಾಥ್ ಶಿಂದೆ ಅವರನ್ನು ಬೆಂಬಲಿಸ್ದಂಗೆ. ಶಿವಸೇನೆ ಬಿ ಜೆ ಪಿಯ ಅಲಯನ್ಸು, ಅವರನ್ನು ಬೆಂಬಲಿಸ್ತಾರಾ ಅನ್ನುವ ಚರ್ಚೆಗಳಿತ್ತು. ಸಂಜಯ್ ರಾವತ್ ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಉದ್ಧವ್ ಠಾಕ್ರೆ ನಂತರದ ಅತಿ ದೊಡ್ಡ ಲೀಡ್ರು, ಅವರಂತೂ ನೆನ್ನೆ ಎಷ್ಟು ಕಾನ್ಫಿಡೆಂಟಾಗಿ ಹೇಳಿದ್ರು ಅಂದರೆ ಸಾಧ್ಯನೇ ಇಲ್ಲ. 9 ಸಂಸದರು ಉದ್ಧವ್ ಠಾಕ್ರೆ ಅವರನ್ನ ಭೇಟಿಯಾಗೋದಕ್ಕೆ ಅವರು ಮನೆಗೆ ಬಂದಿದ್ದರು. ಅವರು ತಮ್ಮ ಮನೆದೇವರ ಮೇಲೆ ಆಣೆ ಹಾಕಿದ್ದಾರೆ, ತಂದೆ ತಾಯಿ ಹುಟ್ಟಿಸಿದ ಮಕ್ಕಳ ಮೇಲೆ ಆಣೆ ಹಾಕಿದ್ದಾರೆ, ಕಟ್ಕೊಂಡು ಹೆಂಡತಿ ಮೇಲೆ ಆಣೆ ಹಾಕಿದ್ದಾರೆ, ಮನೆದೇವ್ರ ಮೇಲೆ ಆಣೆ ಹಾಕಿದ್ದಾರೆ, ಸತ್ಯ ಸಾಯಿಬಾಬಾ ಮೇಲೆ ಆಣೆ ಹಾಕಿ ಹೇಳಿದ್ದಾರೆ ಅವರು ಬಿಟ್ಟು ಹೋಗೋದಿಲ್ವಂತೆ ಪಕ್ಷವನ್ನು ಅಂದರು. ಸಂಜಯ್ ರಾವತ್ ಸುಳ್ಳು ಹೇಳಿದ್ರು ಅಂತೇನು ಹೇಳ್ತಾ ಇಲ್ಲ ನಾನು. ಈ ಆಣೆ ಪ್ರಮಾಣಗಳನ್ನು, ರಾಜಕಾರಣಿಗಳ ಆಣೆ ಪ್ರಮಾಣಗಳನ್ನು ನಂಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅವರು ದಿಲ್ಲಿಗೆ ಹೋಗಿ ಮೀಟಿಂಗೇ ಮಾಡಿಬಿಟ್ಟಿದ್ದಾರೆ. ದಿಲ್ಲಿಗೆ ಹೋಗಿ ಮೀಟಿಂಗು. ಸಂಜಯ್ ರಾವತ್ತು ಇಂಟ್ರಡಕ್ಷನ್ನಲ್ಲಿ ಹೇಳಿದ್ನಲ್ಲ, ಅವರುಗಳಿಗೆ ಒಂದು ಶಬ್ದ ಬಳಸಿದ್ರು. ಕಾಲೇಜು ದಿನಗಳಲ್ಲಿ ನಾವು ಬಳಸ್ತಾ ಇದ್ದ ಶಬ್ದವನ್ನು ಮತ್ತೊಮ್ಮೆ ನೆನಪಿಸಿಕೊಟ್ರು ಅವರು ಅಷ್ಟೇ. ನಮ್ಮ ಬಾಯಲ್ಲೆಲ್ಲ ಆ ಶಬ್ದ ಬಂದು ಒಂದು 15-20 ವರ್ಷ ಆಗಿರ್ಬೇಕು. ಆ ಶಬ್ದ ಮತ್ತೆ ನೆನಪಿಸಿಕೊಡುವಂತೆ ಅವರಿಗೆ ಒಂದು ಶಬ್ದ ಬಳಸಿದ್ರು. ನಂಬಿಕೆ ದ್ರೋಹಿಗಳು ಅನ್ನುವ ರೀತಿಯಲ್ಲಿ. ಅಲ್ಲಿಗೆ ಕ್ಲಿಯರ್ ಆಯಿತು. 9 ಜನರ ಪೈಕಿ 7 ಸಂಸದರಲ್ಲ 6 ಸಂಸದರು ಬಿಟ್ಟು ಹೋಗ್ತಾ ಇದ್ದಾರೆ. 2/3 ಆದರೆ ಸಾಕು ಬಿ ಜೆ ಪಿಯವರಿಗೆ. 2/3 ಆದರೆ ಸಾಕು. ಈ ಎಂ ಪಿಗಳು ಅನರ್ಹಗೊಳ್ಳೋದಿಲ್ಲ. ಎಂ ಪಿಗಳಾಗಿ ಮುಂದುವರಿತಾರೆ. 6 ಜನ ಅಂದರೆ 6 ಓಟು ಅಂತ ಅರ್ಥ. ಶಿಂಧೆ ಸಂಪರ್ಕದಲ್ಲಿದ್ದಾರಂತೆ. 9 ಸಂಸದರ ಪೈಕಿ 6 ಸಂಸದರು ಏಕನಾಥ್ ಶಿಂಧೆ ಸಂಪರ್ಕದಲ್ಲಿದ್ದಾರಂತೆ. ಸಂಜಯ್ ಪಾಟೀಲ್, ಸಂಜಯ್ ದೇಶ್ಮುಖ್, ನಾಗೇಶ್ ಪಾಟೀಲ್ ಅಷ್ಟೀಕರ್, ಓಂಕಾರ್ ರಾಜೆ ನಿಂಬಾಳ್ಕರ್, ಭೌಸಾಹೇಬ್ ವಾಕ್ಚೌರೆ, ಸಂಜಯ್ ಜಾಧವ್. ಉಳಿದ 3 ಅರವಿಂದ್ ಸಾವಂತ್, ಅನಿಲ್ ದೇಸಾಯಿ, ರಾಜ್ಭಾವ್ ವಾಜೆ ಅನ್ನುವಂಥವರು ಉದ್ಧವ್ ಠಾಕ್ರೆ ಅವರ ಜೊತೆಗೆ ನಿಂತ್ಕೊಂಡಿದ್ದಾರೆ. ಅರವಿಂದ್ ಸಾವಂತ್ ಅವರು ಹೇಳಿದ್ರು, ಉದ್ಧವ್ ಠಾಕ್ರೆ ಜೊತೆಗೆ ಇರುವಂಥ ಸಂಸದ, ನಮ್ಮ ಶಿವಸೇನೆ ಪಕ್ಷಕ್ಕೆ ಉದ್ಧವ್ ಠಾಕ್ರೆ ಅವರೇ ಅಧಿಕೃತ ನಾಯಕ. ಪಕ್ಷವನ್ನು ಪ್ರತಿನಿಧಿಸುವುದಾಗಿ ಹೇಳಿಕೊಳ್ಳುವ ಯಾವುದೇ ಉದ್ದೇಶಿತ ಬಣ ಬೇರ್ಪಟ್ಟ ಗುಂಪಿಗೆ ಪ್ರತ್ಯೇಕ ಮಾನ್ಯತೆ ಸ್ಥಾನಮಾನ ನೀಡಬಾರ್ದು ಇತ್ಯಾದಿ ಅವರು ಹೇಳಿದ್ದಾರೆ. ಇಂಟ್ರೆಸ್ಟಿಂಗ್ಲಿ ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಅಂತ ಇವರು ಮಾತಾಡ್ತಾನೆ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವ್ರಿಗೆ ಹೋಗಿ ಪತ್ರ ಕೊಟ್ಟು ಬಂದಿದ್ದರು. ನಮ್ಮ ಪಾರ್ಟಿಯಿಂದ ಯಾರು ಎಂ ಪಿಗಳು ಬಂದು ನಮ್ಮದು ಪ್ರತ್ಯೇಕ ಬಣ ಅಂತ ಏನಾದ್ರು ಹೇಳಿದ್ರೆ ಅದನ್ನು ಒಪ್ಕೊಳ್ಬೇಡಿ ಅಂತ ಪತ್ರನೂ ಕೊಟ್ಟು ಬಂದುಬಿಟ್ಟಿದ್ರು ಅವರು ಲೋಕಸಭಾ ಸ್ಪೀಕರ್ಗೆ. ತೃಣಮೂಲ ಕಾಂಗ್ರೆಸ್ನವ್ರು ಪತ್ರ ಕೊಡೋದು ಲೇಟ್ ಮಾಡಿದರು, ಶಿವಸೇನೆ ಅವರು ಲೇಟೇ ಮಾಡಲಿಲ್ಲ. ಆ ಶಬ್ದವನ್ನು ಬಳಸಿ ಇದನ್ನು ಕಟ್ ಮಾಡಬೇಡಿ, ಹಾಗೆ ಹಾಕಿ ಅಂತ ಬೇರೆ ಹೇಳಿದ್ದಾರೆ ಸಂಜಯ್ ರಾವತ್ ಅವರು. ನಾವಂತೂ ಹಾಕೋಕ್ಕಾಗಲ್ಲ ಆ ಶಬ್ದವನ್ನು, ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ, ನೋಡ್ಕೊಳ್ಳಿ. ರಾಜಕಾರಣ ಎಲ್ಲಿಗೆ ಬಂದು ನಿಲ್ತು ಅನ್ನೋ ಪ್ರಶ್ನೆ ಒಂದು ಬರ್ತಾ ಇದೆ ನೋಡಿ. ತೃಣಮೂಲ ಕಾಂಗ್ರೆಸ್ ಹೋಯಿತು, ಶಿವಸೇನೆ ಮತ್ತೊಮ್ಮೆ ಈ ಭಾಗ. 2022 ಏನೂ ಉಳಿದೇ ಇಲ್ಲ ಅನ್ನೋಂಗೆ ಹೋಗಿತ್ತು ಈ ಪಾರ್ಟಿ. ಏಕನಾಥ್ ಶಿಂದೆ 2/3 MLAಗಳನ್ನು ಕರ್ಕೊಂಡು ಹೋಗ್ಬಿಟ್ರು, ಸರ್ಕಾರ ಬೀಳಿಸಿ ಬಿ ಜೆ ಪಿ ಜೊತೆಗೆ ಸೇರ್ಕೊಂಡು ಸರ್ಕಾರ ಮಾಡಿದ್ರು. ಎಲೆಕ್ಷನ್ ಆಯಿತು, ಮತ್ತೆ ತಮ್ಮ ಅಸ್ತಿತ್ವವನ್ನು ಅಂತೂ ಇಂತೂ ಉಳಿಸ್ಕೊಂಡು ಒಂದು 20 ಜನ MLAಗಳು, ಒಂದು 9 ಜನ MP ಗಳು ಬಂದಿದ್ದಾರೆ ನಮ್ಮವರು ಅನ್ನುವಾಗ ಅದರಲ್ಲಿ 2/3 ಮತ್ತೆ ಹೋಗ್ತಾರಂತೆ. ಇದು ಇಲ್ಲಿಗೆ ನಿಲ್ತಾ ಅಂದ್ರೆ ಇಲ್ಲ. ಉತ್ತರ ಪ್ರದೇಶ, ಅಖಿಲೇಶ್ ಯಾದವ್ರ ಸಮಾಜವಾದಿ ಪಕ್ಷ ಉಳಿಯೋದಿಲ್ವೋ ಅನ್ನೋ ಪ್ರಶ್ನೆ ಇದೆ. ಉತ್ತರ ಪ್ರದೇಶದ ಸಚಿವರೊಬ್ಬರು ಒಂದು ಟ್ವೀಟ್ ಮಾಡಿದ್ರು. ಓಂ ಪ್ರಕಾಶ್ ರಾಜ್ಭರ್ ಅವರೊಂದು ಟ್ವೀಟ್ ಮಾಡಿದ್ರು. ಅದರ ಮೇಲೆ ಪತ್ರಕರ್ತರು ಅದರ ಬಗ್ಗೆ ಪ್ರಶ್ನೆ ಕೇಳಿದಾಗ ಉತ್ತರನೂ ಕೊಟ್ಟಿದ್ದಾರೆ. 21 ಜನ MP ಗಳು ಬಿ ಜೆ ಪಿಗೆ ಬರ್ತಾರಂತೆ. ಸಮಾಜವಾದಿ ಪಕ್ಷದ 21 ಜನ MP ಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.